ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕಡಿಮೆ ಫೀಸ್ನಲ್ಲಿ ಒಳ್ಳೆಯ ಶಿಕ್ಷಣ ನೀಡುವ ಶಾಲೆಯಾಗಿ ಬಡವರ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಕ್ಷಣ ಶಾಲೆಯಾಗಿ ಹೊರಹೊಮ್ಮುತ್ತಿರುವ ಕಲಾಂ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಾರಂಭೋತ್ಸವ ಹಾಗೂ ಶಾಲೆಯಲ್ಲಿಯೇ ಎಲ್ಕೆಜಿಯಿಂದ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮುಗಿಸಿ ಪ್ರಸ್ತುತ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಕುಮಾರಿ ಆಯುಷಾ ಹುಲಗೇರಿ ಹಾಗೂ ಕುಮಾರಿ ಮಿಜಾಜಾ ಹುಲಗೇರಿ ಎಂಬ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಶಾಲಾ ಪ್ರಾರಂಭೋತ್ಸವದ ಅಂಗವಾಗಿ ಪ್ರಪ್ರಥಮವಾಗಿ ಪ್ರಾರ್ಥನೆ ಸಲ್ಲಿಸಿ ಶಾಲೆಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಸಿಹಿ ಮತ್ತು ಪೆನ್ನು ವಿತರಣೆ ಮಾಡುವ ಮುಖಾಂತರ ವಿದ್ಯಾರ್ಥಿಗಳನ್ನು ಶಾಲೆಯ ಶಿಕ್ಷಕಿಯರ ವೃಂದದವರು ಆತ್ಮೀಯವಾಗಿ ಬರಮಾಡಿಕೊಂಡರು. ಕಾರ್ಯಕ್ರಮ ಕುರಿತು ಕಲಾಂ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಾಲೆಯ ಶಿಕ್ಷಕಿ ನಾಗರತ್ನ ನಾಗಲೋಟ್ ಅವರು ಶಾಲೆಯ ಬಗ್ಗೆ ವಿಸ್ತಾರವಾಗಿ ಮಾತನಾಡಿದರು. ಈ ಸಮಯದಲ್ಲಿ ಉರ್ದು ಶಾಲೆಯ ವಿದ್ಯಾರ್ಥಿಗಳ ಪಾಲಕರು ಪಾಲ್ಗೊಂಡಿದ್ದರು. ವೀರಣ್ಣ ಹಡಪದ NKS TV4 लक्ष्मेश्वर। जो तालीम कहाँ की होगी हमारे कलाम स्कूल, जो बेसमेंट जो मिला वो कहाँ से मिला तो हमारे कलाम स्कूल से मिला। मगर मेरा खुसूसी क्या है बोले तो बच्चे को जब हमें तालीम देता है, बच्चे को हमें तालीम देता है सबसे पहले पहली दूसरी और पंचम जमात तक जो हमें तालीम फराहम करना है वही तालीम इम्पोर्टेंट बच्चे के लिए। तो 6वीं जमात से 8वीं जमात से जो बच्चा आगे जाता वो खुद से पढ़ाई करता। मालूम हो रहा ये बेसमेंट जो हमें डाल के बच्चे क्या करते हैं फारिग करते हैं, दूसरे स्कूलों को जा सकते हैं बच्चे। मेरी खुशूस से गुजारिश क्या है बोले तो बच्चे को 5वीं जमात तक एक ही स्कूल में तालीम दें। ठीक है बोले तो बच्चा वहाँ के जो कल्चर को मान लेकर चलते रहता है, कल्चर को अपनाते रहता बच्चा। क्या करते हैं एक साल एक स्कूल में पढ़ाते हैं, दूसरे साल एक स्कूल में 10 साल है कि नहीं? ऐसा नहीं करना। बच्चे को कम से कम 5 साल तो 5 इयर्स तो बच्चे को एक ही स्कूल में पढ़ाना। ठीक है बोले तो बच्चा वहाँ की तालीम और वहाँ की तहजीब और वहाँ के टीचर्स को अपने रहता। मतलब हमें क्या करता है LKG में एक जगह दाखला करता है, UKG भी कलाम स्कूल होना करता है। ಆ ವಿದ್ಯಾರ್ಥಿನಿ ಏನ್ ಹೇಳಿದ್ದು ಅನ್ನೋದೆಲ್ಲ ನಿಮ್ಗೆ ಅರ್ಥ ಆತಲ್ಲ ಪಾಲಕರೇ? ಇಲ್ಲೇ ಕಲಿತಂತ ವಿದ್ಯಾರ್ಥಿನಿ LKG ಇಂದ ಹಿಡಿದು 7th ವರೆಗೂ ಇಲ್ಲೇ ಕಲಿತು ತನ್ನ ಒಂದು ಸಾಧನೆಯನ್ನ ಮಾಡಿ ಆ ಸಾಧನೆಯ ಒಂದು ಶಿಖರವನ್ನೇರಿ ಈಗ ಏನ್ ಮಾಡಾಡ್ಬೇಕು, ಇನ್ನು ಉನ್ನತ ಒಂದು ಎಜುಕೇಶನ್ಗೆ ಮುಂದೆ ಹೋಗ್ತಾ ಇದ್ದಾಳೆ. ಆ ಒಂದು ಎಲ್ಲ ಅನಿಸಿಕೆಗಳನ್ನ ಹೇಳಿದ್ದು ನಾನು ಇಲ್ಲೇ ಕಲ್ತೀನಿ, ನಮ್ಮ ಪಾಲಕರಿಗೆ ಆಯ್ತು, ನಮ್ಮ ಶಿಕ್ಷಕ ವೃಂದಕ್ಕೆ ಆಯ್ತು, ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಅಂತ ಹೇಳಿದ್ಲು. ಹಾಗಾಗಿ ನೀವೆಲ್ಲಾ ಪಾಲಕರು ಏನ್ ಮಾಡ್ಬೇಕು, ತಮ್ಮ ಮಕ್ಕಳನ್ನ ಇಲ್ಲೇ ಕರೆತಂದು ಹಚ್ಚಬೇಕು. ಆನಂತರ ನಿಮ್ಮ ಅಕ್ಕಪಕ್ಕದ ಮನೆಯವರಾಗ್ಲಿ ಎಲ್ಲ ವಿದ್ಯಾರ್ಥಿಗಳನ್ನ ಏನ್ ಮಾಡ್ರಿ, ನೀವು ನಿಮ್ಮ ಶಾಲೆ ಇದು ನಿಮ್ಮ ಕೈಯೊಳಗೈತಿ, ಇದು ಕಲಾಂ ಶಾಲೆ ಏನೈತಿ ನಿಮ್ಮ ಕೈಯೊಳಗೈತಿ. ನೀವು ಈ ಶಾಲೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನ ಪಾಲಕರಿಗೆ, ನಿಮ್ಮ ಮನೆ ಆಜು ಬಾಜು ಆತು, ನಿಮ್ಮ ರಿಲೇಷನ್ ಆತು ಹೇಳಿದ್ರೆ ಈ ಶಾಲೆ ಏನಾಗುತ್ತ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುತ್ತ. ಈ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂತ ಎಲ್ಲ ಈ ವಿದ್ಯಾರ್ಥಿಗಳ ಸಾಕ್ಷಿ ಅಂತ ನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಇನ್ನೋರ್ವ ವಿದ್ಯಾರ್ಥಿನಿಯಾದಂತಹ ಮಿಸ್ಬಾ ಹುಲ್ಗೇರಿ ಈ ವಿದ್ಯಾರ್ಥಿನಿಯಿಂದ ಅನಿಸಿಕೆಗಳು.